ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೆಟ್ ಫಿಟ್ ವಿತ್ ರಕ್ಷು ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ಹೇಳಿದಾನ. ಅದರಲ್ಲಿ ಇವತ್ತಿನ ಬೆಳಗ್ಗೆಯಿಂದ ಈವ್ನಿಂಗ್ ತನಕ ನನ್ನ ಫುಡ್ ರೊಟೀನ್ ಹೇಗಿತ್ತು ಆ್ಯಂಡ್ ಇವತ್ತಿನ ರೆಸಿಪಿ ಏನು ಎಲ್ಲನೂ ಹಾಕಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಓಟ್ಸ್ ರೆಸಿಪಿ ಟು ನೆನ್ನೆ ತೋರಿಸ್ದಂಗೆ 3 or 4 ಸ್ಪೂನ್ ಒಬ್ರಿಗೆ ಹಾಕಬೇಕು. ನಾನು ಇದ್ರಲ್ಲಿ ಯಾಕೆ ಜಾಸ್ತಿ ಹಾಕಿದ್ದೀನಿ ಅಂದರೆ ಇಬ್ಬರಿಗೋಸ್ಕರ, ಸೊ ಅದಕ್ಕೆ. ಆಮೇಲೆ ಕೋಕೋ ಪೌಡರ್ ಸ್ವೀಟೆಡ್ ಹಾಕಿ, ನೀವು ಸ್ವೀಟೆಡ್ ಹಾಕಬೇಡಿ, ಆ ಲೇಬಲ್ ಮೇಲೆ ಇರುತ್ತೆ. 1 ಟೇಬಲ್ ಸ್ಪೂನ್ ಮೊಸರು, 1 ಲೋಟ ಹಾಲು, ಅದೇ ಕಪ್ಪಲ್ಲಿ 1 ಲೋಟ ನೀರು ಹಾಕಿ ಅದು ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ. ಇವತ್ತು ಆ್ಯಕ್ಚುಲಿ ನಾನು ಫ್ರೂಟ್ ಆ್ಯಡ್ ಮಾಡಿಲ್ಲ, ಈ ಸೆಕೆಂಡ್ ರೆಸಿಪಿಯಲ್ಲಿ ವೆಜಿಟೇಬಲ್ ಅಂತ ಹೇಳಿ ಕ್ಯಾರೆಟ್ ಆ್ಯಡ್ ಮಾಡಿದ್ದೆ. ಸೇಮ್ ಕ್ಯಾರೆಟ್ ಅಲ್ವಾ ತಿಂದಷ್ಟೇ ಸಕ್ಕದಾಗಿತ್ತು. ಫ್ರಿಜ್ಜಲ್ಲಿ ಇಟ್ಟು ಮಾರ್ನಿಂಗ್ ತೊಗೊಳ್ಳಿ ನೀವು. ಆ್ಯಸ್ ಯೂಶುವಲ್ ನಾನು ಮಾರ್ನಿಂಗ್ ಯಾವಾಗಲೂ 5 o'clock ಹೋಗ್ತೀನಲ್ವ ಜಿಮ್ಮಿಗೆ, 6ನೇ ದಿನ ನಾನು ಡ್ರಾಪ್ ಮಾಡೋದು. ಹಂಗೇನೆ ಹೋಗಿದ ತಕ್ಷಣ ಹಂಗೆ ಅಲ್ಲಿ ತಂದ್ಕೊಟ್ಟಿಲ್ಲ ಅಂದರೆ ಒಳಗಡೆ ಬಿಡೋಲ್ಲ. ಮುಗಿಸ್ಕೊಂಡು ಬಂದು ಮತ್ತೆ ನೈಟ್ ಮಾಡಿರೋ ಓಟ್ಸ್ ತೆಗ್ದು, ಯಾವುದಾದ್ರೂ ಸ್ವೀಟ್ಸ್ನ ಎವ್ರಿ ಡೇ ಕಂಪಲ್ಸರಿ ನೀವು ತಗೊಳ್ಳಿ, ಯಾವುದಾದ್ರೂ ರೂಪದಲ್ಲಾದರೂ ಸರಿ. ಆ್ಯಸ್ ಯೂಶುವಲ್ ಮಾರ್ನಿಂಗ್ ಇವಾಗ ಸ್ಟಾರ್ಟ್ ಆಯಿತು. ಓಟ್ಸ್ ಆ್ಯಂಡ್ ಎಗ್ ಕಂಪಲ್ಸರಿ ನಾನು ದಿನ ತೊಗೋತೀನಿ. ಸ್ಯಾಟರ್ಡೆ ಒಂದಿನ ಬಿಟ್ಟು, ಯಾಕಂದರೆ ಸ್ಯಾಟರ್ಡೆ ನಾನು ತಿನ್ನಲ್ಲ ಅಂತ, ಆವಾಗ ಪನ್ನೀರ್ ತೊಗೊತೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಪಾಲಕ್ ಚಪಾತಿ ಆ್ಯಂಡ್ ಚಿಕನ್ ಸಾಂಬಾರ್ ಎಲ್ಲ ಮಾಡಿದ್ದೆ. ಚಪಾತಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ನಾರ್ಮಲ್ ಗೋಧಿ ಹಿಟ್ಟಿನ ಚಪಾತಿ ತಿನ್ನಬೇಡಿ, ಮಲ್ಟಿಗ್ರೈನ್ ಮಾಡ್ಕೊತೀನಿ. ವೆಯ್ಟ್ ಲಾಸ್ ಇಲ್ಲ ಅಂದರೆ ನಿಜವಾಗ್ಲೂ ಆಗಲ್ಲ. ಇದಕ್ಕೆ ಕಡಲೆ ಹಿಟ್ಟು, ಓಟ್ಸ್ ಪೌಡರು, ನಿಮ್ಮ ಹತ್ರ ಏನಿರುತ್ತೆ ರಾಗಿ ಹಿಟ್ಟು, ಸ್ವಲ್ಪ ಏನಾದರೂ ಪ್ಯೂರಿ ಮಾಡಿರ್ತೀವಲ್ಲ ಸೊಪ್ಪಿನ ಪ್ಯೂರಿ, ಇಂಥದ್ದೆಲ್ಲ ಆ್ಯಡ್ ಹಾಕೊಂಡು ಕಲಸಿ ಇದನ್ನ ಆಲ್ಮೋಸ್ಟ್ ಅರ್ಧ ಗಂಟೆ ಇಲ್ಲ 20 ನಿಮಿಷನಾದರೂ ರೆಸ್ಟ್ ಕೊಡಿ. ಊಟಕ್ಕೆ ಚಪಾತಿ, ತರಕಾರಿ, ಚಿಕನ್ ಪ್ರೋಟೀನಿಗೋಸ್ಕರ, ಕುಕ್ಕುಂಬರ್, ಕಾಳು ಪಲ್ಯ ಇತ್ತು. ಕಾಳು ಪಲ್ಯ ನಾನು 4 o'clock ಆಗೋದನ್ನೇ ವೆಯ್ಟ್ ಮಾಡ್ತಿರ್ತೀನಿ, ಯಾಕಂದರೆ ಮಕ್ಕಳಿಗೋಸ್ಕರ ಇಲ್ಲಿ ಬಂದಿರ್ತಾರಲ್ಲ ಅವ್ರ ಜೊತೆ ಒಂದು 5 minutes ಆಗೋಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ. ಕಾಳು ತೊಗೊಂಡಿದ್ದೆ, ಅಕ್ಕ ಬನ್ನಿ ಬಿಡಿಸೋಣ ಅಂತ ಹೇಳಿದ್ರು ಅಂತ ಕಾಳೆಲ್ಲ ಒಟ್ಟಿಗೆ ಬಿಡಿಸಿದ್ವಿ. ಹಂಗೆ ಈವ್ನಿಂಗ್ 5:30, 6 ಆಗಿತ್ತು. ಅವಾಗ ಇಬ್ಬರು ಹೊರಗಡೆ ಹೋಗಿದ್ವಿ, ನಾನು ಮತ್ತು ಸಾನಾ ಒಟ್ಟಿಗೆ ಒಂದು ರೌಂಡ್ ಹೋಗಿ. ಶಾಪಿಂಗ್ ಇತ್ತು, ಸ್ವಲ್ಪ ಏನೇನು ಖಾಲಿಯಾಗಿತ್ತು ಅಂತದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಡು ಬಂದಮೇಲೆ ಇವತ್ತು ಉಪ್ಪಿಟ್ಟು ರೆಸಿಪಿ ಹೇಳಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ಉಪ್ಪಿಟ್ಟು ರೆಡಿ ಮಾಡೋಣ. ನನ್ನ ಸ್ಟೈಲ್ ಸಿಗ್ನೇಚರ್ ಉಪ್ಪಿಟ್ಟು ರೆಸಿಪೀಸ್ ತೋರಿಸ್ತೀನಿ ನಾನು, ಅದನ್ನು ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ, ಏನೇನು ಹಾಕಿರ್ತೀನಿ ಹೆಂಗೆ ಅಂತ. ಯೂಶ್ವಲಿ ಮಾರ್ನಿಂಗೇ ತೊಗೋಬೇಕಂತ ಏನೂ ಇಲ್ಲ, ಲೈಟ್ ಫುಡ್ ತೊಗೋಬೇಕು ಅನ್ನೋದಕ್ಕೋಸ್ಕರ ನಾನು ಇವಾಗ ಉಪ್ಪಿಟ್ಟು ಮಾಡ್ತಿದ್ದೀನಿ. ಮಾರ್ನಿಂಗ್ ನಾನು ಓಟ್ಸ್ ಅಡಿಕ್ಟೆಡ್ ಆಗಿಬಿಟ್ಟಿದ್ದೀನಲ್ಲ, ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಟಿಫನ್ಸ್ನ ರೆಡಿ ಮಾಡಲ್ಲ. ಇವಾಗ ಉಪ್ಪಿಟ್ಟು ತಿನ್ಬೇಕು ಅನಿಸ್ತಿತ್ತು, ಹಸಿ ಕಾಳು ಸೀಸನ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಅವರೆಕಾಳು ಹಾಕ್ಬಿಟ್ಟು ಮಾಡೋಣ ಬನ್ನಿ. ಹೇಳು, ನಾನು ಹಾಕ್ತೀನಿ. ನೆಕ್ಸ್ಟ್ ಮೆಣಸಿನ್ಕಾಯಿ, ನೆಕ್ಸ್ಟ್ ಈರುಳ್ಳಿ, ಕೈನೂ ಗೊತ್ತಾಯ್ತದೆ. ಆಫ್ ಮಾಡು ಸಾಕು, ಸ್ವಲ್ಪ ತೋರಿಸಿದ್ರೆ ನಡೆಯುತ್ತೆ. ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ, ಟೇಸ್ಟ್ ಮಾಡುವ ಹೆಂಗಿದೆ ಅಂತ ಹೇಳಿ. ಸಕ್ಕದಾಗಿದೆ, ನೀವು ಟ್ರೈ ಮಾಡಿ. ಓಕೆನಾ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಯುವರ್ ಆಲ್ ಸಪೋರ್ಟಿಂಗ್. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಬಾಯ್ ಬಾಯ್.